ಸ್ವಾಗತ. ಇಲ್ಲೊಂದು ನೇಮಕಾತಿ ನಡೀತಾ ಇದೆ. ಕೆಎಲ್ಇ ಮಹಾವಿದ್ಯಾಲಯದಲ್ಲಿ ಇಲ್ಲಿ ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ನೀವು ನೋಡಬಹುದು ಕೆಎಲ್ಇ ಅಕಾಡೆಮಿ ಫಾರ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಬೆಳಗಾವಿ ಕರ್ನಾಟಕದಲ್ಲಿ ಇದೊಂದು ಸಂಸ್ಥೆಯಲ್ಲಿ ನೇಮಕಾತಿಯವರು ನಡೆಸ್ತಾ ಇದೆ. ರಿಕ್ರೂಟ್ಮೆಂಟ್ ಕೂಡ ಇವರು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಫ್ರಮ್ ದ ಫಾಲೋವಿಂಗ್ ಪೋಸ್ಟ್. ಅಂದರೆ ಅರ್ಹತೆಯುಳ್ಳ ಅಭ್ಯರ್ಥಿಗಳಿಂದ ಈ ಹುದ್ದೆಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಕೆಎಲ್ಇ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಬೆಳಗಾವಿ ಒಂದು ಸಂಸ್ಥೆ ಅಡಿಯಲ್ಲಿ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ಪೋಸ್ಟ್ ಡಾಕ್ಟರಲ್ ಫಾಲೋಶಿಪ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ಸ್ ರಿಸರ್ಚ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೂನಿಯರ್ ರಿಸರ್ಚ್ ಮತ್ತು ಫೆಲೋ ಅಂದರೆ GRF ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಇವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಫೈನಾನ್ಸ್ ಆಫೀಸರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಸಿಸ್ಟೆಂಟ್ ಫೈನಾನ್ಸ್ ಆಫೀಸರ್ ಹುದ್ದೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಸ್ಯಾಲ್ರಿ ಕೂಡ ಒಳ್ಳೆಯ ಸ್ಯಾಲ್ರಿ ಕೂಡ ಇವರು ನೀಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಅನುಭವದ ಆಧಾರದ ಮೇಲೆ ನಿಮಗೆ ಇಲ್ಲಿ ಒಳ್ಳೆಯ ಸ್ಯಾಲ್ರಿ ಕೂಡ ಇವರು ನೀಡ್ತಾ ಇದ್ದಾರೆ. ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಅಂದರೆ ನಿಮಗೆ ನೀವು ಸಲ್ಲಿಸಿದಂಥ ಅರ್ಜಿಯನ್ನು ಇವರು ವಿಚಾರಣೆ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ನಂತರ ನಿಮಗೆ ಇವರು ಇದೇ ತಿಂಗಳು ಅಂದರೆ 26/2/2025 ನಿಮಗೂ ನೇರ ನೇಮಕಾತಿ ಮುಖಾಂತರ ಇವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇವರು ನಿಮಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಫರ್ಚರ್ ಡೀಟೇಲ್ಸ್ ಅಪ್ಲಿಕೇಶನ್ ಫ್ರಮ್ ವಿಸಿಟ್ ಅಂದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಈ ಒಂದು ಇದು QR ಕೋಡ್ ಇದೆ. ಇದನ್ನು ಕೂಡ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಇದರ ಬಗ್ಗೆ ಅಂದರೆ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ನಂತರ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಅವರು ನೀಡ್ತಾ ಇದ್ದಾರೆ. ಆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಆ ಡೇಟ್ ಕೂಡ ಇಲ್ಲಿ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ 12/2/2020 ಅಂದರೆ ಇದು ಪತ್ರಿಕಾ ಪ್ರಕಟಣೆ 12/2/2025 ಇದು ಪತ್ರಿಕಾ ಪ್ರಕಟಣೆಯಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ QR ಕೋಡ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ನೀವು ನೋಡಬಹುದು ಅಳವಾಸ್ ಕಾಲೇಜ್ ಅಂದರೆ ಅಳವಾಸ್ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಳವಾಸ್ ಕಾಲೇಜ್ನಲ್ಲಿ ಇಲ್ಲಿ ನೇಮಕಾತಿ ಇಲ್ಲಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು ವಿದ್ಯಾಗಿರಿ ಮೂಡಬಿದಿರೆ 574227 ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಇಲ್ಲಿ ನೋಡಬಹುದು ಡಿಪಾರ್ಟ್ಮೆಂಟ್ ಆಫ್ ದ ಕಂಪ್ಯೂಟರ್ ಸೈನ್ಸ್ ಒಂದು ವಿಭಾಗಗಳಲ್ಲಿ ಇವರು ನೇಮಕಾತಿ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು MSc ಅಥವಾ MCA ಅಥವಾ MCA ಮಾಡಿದಂಥ ಅಭ್ಯರ್ಥಿಗಳು ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ನೆಟ್ ಅಥವಾ ಸೆಟ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ಗುಡ್ ಕಮಾಂಡ್ ಫಾರ್ ದ ಕಂಪ್ಯೂಟರ್ ಆ್ಯಂಡ್ ಇಂಗ್ಲೀಷ್ ಅಂದರೆ ನಿಮಗೆ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಮತ್ತು ಇಂಗ್ಲೀಷ್ನ ಬಗ್ಗೆ ಅಂದರೆ ಇಂಗ್ಲೀಷ್ ಒಂದು ಪಾಂಡಿತ್ಯ ಕೂಡ ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ. ಜೊತೆಗೆ ಇಂಗ್ಲೀಷ್ನಲ್ಲಿ ನೀವು ಸ್ಪೆಷಲೈಸೇಷನ್ ಕೂಡ ನೀವು ಅಧ್ಯಯನ ಮಾಡಿರಬೇಕಾಗುತ್ತದೆ. ಎಲಿಜಿಬಲ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಇದೇ ತಿಂಗಳು 19/2/2025 ನೀವು 19/2/2025 ನೀವು ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ಗೆ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ನೋಡಿ, ಈ ಇಮೇಲ್ಗೆ ನೀವು ನಿಮ್ಮ ಒಂದು ರೆಸ್ಯೂಮನ್ನು ಸೆಂಡ್ ಮಾಡಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ಗೆ ನೀವು ಸೆಂಡ್ ಮಾಡಿ ಇದರ ಸದುಪಯೋಗ ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಒಂದು ನೇಮಕಾತಿ ಪ್ರಕಟಣೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. KLE ಸೊಸೈಟಿ ಬೆಳಗಾವಿ ಕರ್ನಾಟಕ ಇದು ಕೂಡ ಬೆಳಗಾವಿಯಲ್ಲಿ ಕಂಡುಬರುವಂಥ ಒಂದು ಇದು ನೇಮಕಾತಿಯಾಗಿದೆ. ಇಲ್ಲಿ ಕೂಡ ಫಾರ್ ಇಂಟ್ರೆಸ್ಟೆಡ್ PU ಕಾಲೇಜ್ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು PU ಕಾಲೇಜ್ಗೆ ನೀವು ಇಲ್ಲಿ ನೇಮಕಾತಿ ಮಾಡ್ಕೋಬಹುದು. ಇಲ್ಲಿ ಮೊದಲು ಪ್ರಿನ್ಸಿಪಲ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರಿನ್ಸಿಪಲ್ ಹುದ್ದೆಗೆ ನೀವು ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್ ವಿತ್ ಮಿನಿಮಮ್ ಅಂದರೆ 60% ನೀವು ಅಂಕಗಳನ್ನು ಪಡೆದಂಥ ಅಭ್ಯರ್ಥಿಗಳು, ಜೊತೆಗೆ 10 ವರ್ಷದ ಅನುಭವ ಹೊಂದಿದಂಥ ಅಭ್ಯರ್ಥಿಗಳು, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಟೀಚಿಂಗ್ನಲ್ಲಿ ನೀವು 10 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ನೀವು ನೆಟ್ ಇಲ್ಲಾಂದರೆ JE ಅಥವಾ CETಯಲ್ಲಿ ನೀವು ಇದು ಕೋಚಿಂಗ್ ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಾಟ್ನಿ, ಜುವಾಲಜಿಯಲ್ಲಿ ನೀವು ಈ ಹುದ್ದೆಗಳಿಗೆ ನೀವು ಇಲ್ಲಿ ಟೀಚಿಂಗ್ ಮಾಡಬೇಕಾಗುತ್ತದೆ ಅಂಥ ಅಭ್ಯರ್ಥಿಗಳಿಂದ ಈ ಹುದ್ದೆಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ನಂತರ ಇಲ್ಲಿ ಕಂಟೆಂಟ್ ಡೆವಲಪರ್ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಇದಕ್ಕೆ ಇದು ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ನೋಡೋಣ. ಮಿನಿಮಮ್ 60% ನೀವು ಮಾಸ್ಟರ್ ಡಿಗ್ರಿನಲ್ಲಿ ನೀವು ಅಂಕಗಳನ್ನು ತೆಗೆದುಕೊಂಡಿರಬೇಕು. ಜೊತೆಗೆ 2 ವರ್ಷದ ಅನುಭವ ಕೂಡ ನಿಮಗೆ ಇಲ್ಲಿ ಕೇಳ್ತಾ ಇದ್ದಾರೆ ಕಂಟೆಂಟ್ ಡೆವಲಪರ್ ಹುದ್ದೆಗೆ. ನಂತರ ಇಲ್ಲಿ ನೀವು ನೋಡಬಹುದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು MBAನಲ್ಲಿ HR ಅಧ್ಯಯನ ಮಾಡಿರಬೇಕಾಗುತ್ತೆ. ಜೊತೆಗೆ 2 ವರ್ಷದ ಅನುಭವ ಕೂಡ ಇವರು ಕೇಳ್ತಾ ಇದ್ದಾರೆ. ಜೊತೆಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಇಲ್ಲಿ
ಇವರು ಕೇಳ್ತಾ ಇದ್ದಾರೆ. ಅಂದರೆ ಎಜುಕೇಷನ್ ಸೆಕ್ಟರ್ನಲ್ಲಿ ಕೂಡ ನೀವು ಒಳ್ಳೆಯ ಎಜುಕೇಷನ್ ಸೆಕ್ಟರ್ನಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ಇಲ್ಲಿ ಸ್ಯಾಲ್ರಿ ಕೂಡ ಇವರು ನಿಮಗೆ ಹೇಳ್ತಾ ಇದ್ದಾರೆ. ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ಅವರು ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಕಮಿಟೆಡ್ ಪ್ರೊಫೆಷನಲ್ಸ್ ಡೈನಾಮಿಕ್ಸ್ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅಂದರೆ ಅನುಭವ ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಂಟ್ರೆಸ್ಟ್ ಕ್ಯಾಂಡಿಡೇಟ್ ಅಪ್ಲೈ ಅಂದರೆ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಶೈಕ್ಷಣಿಕ ಸಂಬಂಧಪಟ್ಟ ಎಲ್ಲ ರಿವೆಲೆಂಟ್ ದಾಖಲಾತಿಗಳನ್ನು ಈ ಕೆಳಗಿನ ಇಮೇಲ್ಗೆ ಅಂದರೆ ಇಲ್ಲಿ ನೀವು ನೋಡಬಹುದು. ಈ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕಳಿಸಿ, ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ರಿ ಕೂಡ ನೀವು ಇಲ್ಲಿ ಕಳಿಸಬೇಕು. ಜೊತೆಗೆ ಇಲ್ಲಿ ಮಂಡೇ ಅಂದರೆ ಇದೇ ತಿಂಗಳು 24/2/2025 ಇದು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೀವು ಇಲ್ಲಿ ನಿಮಗೆ ನೇಮಕಾತಿ ಕೂಡ ಮಾಡ್ಕೋತಾ ಇದ್ದಾರೆ. ನೇಮಕಾತಿ ಸಮಯದಲ್ಲಿ ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲೆಗಳು ಕೂಡ ನೀವು ಇಲ್ಲಿ ಒದಗಿಸಬೇಕಾಗುತ್ತದೆ. ಇಲ್ಲಿ ನೀವು ಇನ್ನೊಂದು ಗಮನಿಸಬಹುದು. 12/2/2025 ಇದು ಪತ್ರಿಕಾ ಪ್ರಕಟಣೆಯಾಗಿದೆ. ವಿಜಯವಾಣಿಯಲ್ಲಿ ಇದು ಪತ್ರಿಕಾ ಪ್ರಕಟಣೆ ಕಂಡುಬರುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿ ಸಲ್ಲಿಸಿ. ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ಇದು ಭಟ್ಕಲ್ ಎಜುಕೇಷನ್ ಸೊಸೈಟಿಯಲ್ಲಿ ನೇಮಕಾತಿ ಇಲ್ಲಿ ನಡೀತಾ ಇದೆ. ಇದು ವಿದ್ಯಾಂಜಲಿ ಪಬ್ಲಿಕ್ ಸ್ಕೂಲ್ ಭಟ್ಕಲ್ನಲ್ಲಿ ನೇಮಕಾತಿ ನಡೀತಾ ಇದೆ. ಇದು ಕೂಡ ನ್ಯೂ ಡೆಲ್ಲಿಯಿಂದ ಅಪ್ರೂವ್ಡ್ ಆಗಿದ್ದ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ ಕೂಡ ಇವರು ಮಾಡ್ಕೋತಾ ಇದ್ದಾರೆ 2025-26 ಒಂದು ಅವಧಿಯವರೆಗೆ. ಇಲ್ಲಿ ನೋಡಬಹುದು ಮಾಂಟೆಸರಿ ಟೀಚರ್ ಟ್ರೈನ್ಡ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಮತ್ತು ಇಂಗ್ಲೀಷ್ನಲ್ಲಿ ಹೈಯರ್ ಪ್ರೈಮರಿಯಲ್ಲಿ ಇಂಗ್ಲೀಷ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೋತಾರೆ. ಆ ಹುದ್ದೆಗೆ ನೀವು BA ಅಥವಾ MA ಅಥವಾ BEd ಮಾಡಿದಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಜೊತೆಗೆ ಇಲ್ಲಿ ಸೋಷಿಯಲ್ ಸ್ಟಡೀಸ್ ಹೈಯರ್ ಪ್ರೈಮರಿಗೆ ಇವರು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ BA MA BEd ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ನೀವು ಫಿಸಿಕ್ಸ್ ಅಂದರೆ ಹೈಸ್ಕೂಲ್ ಸೆಕ್ಷನ್ಗೆ ಇವರು ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ನೀವು MSc BEd ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಕೆಮಿಸ್ಟ್ರಿ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಹೈಸ್ಕೂಲ್ ಸೆಕ್ಷನ್ಗೆ, ಅಲ್ಲಿ ಕೂಡ ನೀವು MSc BEd ಮಾಡಿರಬೇಕಾಗುತ್ತದೆ. ಇಲ್ಲಿ ನಿಮಗೆ ಫ್ರೀ ಅಕೊಮೊಡೇಷನ್ ಫಾರ್ ಫೀಮೇಲ್ ಅಂದರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಒಂದು ಅಕೊಮೊಡೇಷನ್ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಆರ್ ದ ಫಿಕ್ಸ್ಡ್ ಟು ಕಾಂಟ್ಯಾಕ್ಟ್ ಅಂದರೆ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಅಂದರೆ ವಿತಿನ್ ಇದೇ ತಿಂಗಳು 17 ನೀವಿಲ್ಲಿ ಇದು ಗಮನಿಸಬಹುದು. ಇದೇ ತಿಂಗಳು 17 ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ನಿಮ್ಮ ರೆಸ್ಯೂಮನ್ನು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳನ್ನು ಕೂಡ ನೀವು ಸಂಪರ್ಕಿಸಿ ಆ ಒಂದು ವಾಟ್ಸಪ್ಗೆ ನಿಮ್ಮ ರೆಸ್ಯೂಮನ್ನು ನೀವು ಇಲ್ಲಿ ಕಳುಹಿಸಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಆ ಸಂಸ್ಥೆಯ ಇದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಕಳಿಸಬಹುದು. ಆಸಕ್ತಿಗಳ ಅಭ್ಯರ್ಥಿಗಳು ಈ ಹುದ್ದೆಗೆ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸಂಜನಾ ಗಾಣಿಗೇರ್ ಸೇವಾ ಸಂಘ ವತಿಯಿಂದ ACT ಶಾರದಾ ಪಬ್ಲಿಕ್ ಸ್ಕೂಲ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ನೋಡಬಹುದು ಬಿಹೈಂಡ್ ನಾರಾಯಣ ಹೈವಂದಿ ಶೋರೂಮ್ ಇಬ್ರಾಹಿಂಪುರ ವಿಜಯಪುರದಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇವರು ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೇರ ಸಂದರ್ಶನ ಇದು ಡೇಟ್ ಕೂಡ ಇವರು ನೀಡ್ತಾ ಇದ್ದಾರೆ. ಇದೇ ತಿಂಗಳು 15-16 ಸಾಟರ್ಡೆ ಟು ಸಂಡೇ ಕೂಡ ಇವರು ಈ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸಮಯ ಕೂಡ ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ಫೆಬ್ರವರಿ 2025 10 ಗಂಟೆಗೆ ಈ ಹುದ್ದೆಗೆ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡಬಹುದು 10 ಗಂಟೆಯಿಂದ ಇದು 11 ಗಂಟೆಯವರೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸೆಕೆಂಡ್ ರೌಂಡ್ ಕೂಡ ಇದೇ 23 ಸಂಡೇ ಕೂಡ ಅಂದರೆ ಇಲ್ಲಿ 15, 16 ಮತ್ತು 23 ತಾರೀಕುಗಳಲ್ಲಿ ಒಟ್ಟು 3 ದಿನಗಳ ಕಾಲ ಈ ಹುದ್ದೆಗಳಿಗೆ ಇವರು ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಅವರನ್ನು ಕೂಡ ಇಲ್ಲಿ ಸಂಪರ್ಕಿಸಬಹುದು. ಇಲ್ಲಿ TGT PRT ನೋಡಬಹುದು. ನೀವಿಲ್ಲಿ ಹುದ್ದೆಗೆ TGT PRT ಸೆಕ್ಷನ್ ಕೂಡ ನೇಮಕಾತಿ ಮಾಡ್ಕೊಳ್ತಾ, ಇಲ್ಲಿ ಎಂಟಿಟಿ ಆ್ಯಂಡ್ ಮಿಸಲ್ ಟೀಚರ್ಗಳು ನೇಮಕಾತಿ ಮಾಡ್ಕೊಳ್ತಾರೆ. ಜೊತೆಗೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಕೂಡ ನೀವು ನೋಡಬಹುದು. ಆಲ್ ಸಬ್ಜೆಕ್ಟ್ಗೆ ನೇಮಕಾತಿ ನಡೀತಾ ಇದೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್, ಸ್ಪೋರ್ಟ್ಸ್, ಮ್ಯೂಸಿಕ್, ಡಾನ್ಸ್, ಲೈಬ್ರರಿ ಆ್ಯಂಡ್ ಕೌನ್ಸಿಲರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಫೈನಾನ್ಸ್ ಮ್ಯಾನೇಜರ್, ಕ್ಯಾಂಪಸ್ ಮ್ಯಾನೇಜರ್ ಕೂಡ ಇವರು ನೇಮಕಾತಿಯಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ರೆಸ್ಯೂಮ್ ಮೇ ಬಿ ಸೆಂಡ್ ಟು ಇಮೇಲ್ ಅಂದರೆ ನಿಮ್ಮ ಒಂದು ರೆಸ್ಯೂಮನ್ನು ಇದೇ ತಿಂಗಳು 14/2/2026 ಒಳಗಾಗಿ ನೀವು ಈ ವಾಟ್ಸಪ್ಗಳ ಮುಖಾಂತರ ನೀವು ನಿಮ್ಮ ರೆಸ್ಯೂಮನ್ನು ಕೂಡ ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಇದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಆ ಇಮೇಲ್ ಮುಖಾಂತರ ಕೂಡ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಕಳುಹಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಸಂಪರ್ಕಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ನಿಮ್ಮ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು.
ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನಡೀತಾ ಇದೆ. ಸಂಯುಕ್ತ ಕರ್ನಾಟಕದ ಒಂದು ಸಂಸ್ಥೆ ಅಡಿಯಲ್ಲಿ ಈ ನೇಮಕಾತಿ ನಡೀತಾ ಇದೆ. ನೀವು ನೋಡಬಹುದು ಇದು ದಿವಾಕರ್ ಭವನ್ ಬೆಂಗಳೂರಿನಲ್ಲಿ ಈ ನೇಮಕಾತಿಯಲ್ಲಿ ನಡೀತಾ ಇದೆ. ಸಂಯುಕ್ತ ಕರ್ನಾಟಕದ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡಬಹುದು ಜನರಲ್ ಮ್ಯಾನೇಜರ್ 15 ವರ್ಷದ ಅನುಭವ ಇರಬೇಕು, ಬೆಂಗಳೂರು ಒಂದು ಹುದ್ದೆ. ನಂತರ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮ್ಯಾನೇಜರ್ 3 ರಿಂದ 5 ವರ್ಷದ ಅನುಭವ ಇರಬೇಕು, ಇದು ಕೂಡ ಬೆಂಗಳೂರು 2 ಹುದ್ದೆ. ನಂತರ ಇಲ್ಲಿ SR ಎಕ್ಸಿಕ್ಯೂಟಿವ್ ಅಡ್ವರ್ಟೈಸ್ಮೆಂಟ್, ಇಲ್ಲಿ ಕೂಡ 1 ರಿಂದ 2 ವರ್ಷದ ಅನುಭವ ಇರಬೇಕು, ಇದು ಕೂಡ ಬೆಂಗಳೂರು ಒಂದು ಹುದ್ದೆ. ನಂತರ ಇಲ್ಲಿ ಎಕ್ಸಿಕ್ಯೂಟಿವ್ ಅಡ್ವರ್ಟೈಸ್ಮೆಂಟ್ ಮೈಸೂರು ಒಂದು ಹುದ್ದೆ, ಎಕ್ಸಿಕ್ಯೂಟಿವ್ ಅಡ್ವರ್ಟೈಸ್ಮೆಂಟ್ ಮಂಡ್ಯ ಒಂದು ಹುದ್ದೆ, ಎಕ್ಸಿಕ್ಯೂಟಿವ್ ಅಡ್ವರ್ಟೈಸ್ಮೆಂಟ್ ಹಾಸನ ಒಂದು ಹುದ್ದೆ, ಎಕ್ಸಿಕ್ಯೂಟಿವ್ ಅಡ್ವರ್ಟೈಸ್ಮೆಂಟ್ ತುಮಕೂರು ಒಂದು ಹುದ್ದೆ, ಎಕ್ಸಿಕ್ಯೂಟಿವ್ ಅಡ್ವರ್ಟೈಸ್ಮೆಂಟ್ ಶಿವಮೊಗ್ಗ ಒಂದು ಹುದ್ದೆ. ಇಷ್ಟೆಲ್ಲ ಹುದ್ದೆಗಳಿಗೆ ಸಂಯುಕ್ತ ಕರ್ನಾಟಕ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕೂಡ ನೀವು ನಿಮ್ಮ ರೆಸ್ಯೂಮನ್ನು ಈ ಇಮೇಲ್ಗೆ ಸೆಂಡ್ ಮಾಡಬಹುದು. ಜೊತೆಗೆ ಇಲ್ಲಿ ಅವರ ಇದು ಮೊಬೈಲ್ ನಂಬರ್ ಕೂಡ ಅವರು ನೀಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಸಂಪರ್ಕಿಸಬಹುದು. ಜೊತೆಗೆ ವಾಟ್ಸಪ್ ನಂಬರ್ ಕೂಡ ನೀಡ್ತಾ ಇದ್ದಾರೆ, ಆ ವಾಟ್ಸಪ್ಪು ಕೂಡ ನೀವು ನಿಮ್ಮ ರೆಸ್ಯೂಮನ್ನು ನೀವು ಇಲ್ಲಿ ಕಳಿಸಬಹುದು. ಲೋಕ ಶಿಕ್ಷಣ ಟ್ರಸ್ಟ್ ವತಿಯಿಂದ ಈ ನೇಮಕಾತಿಯಲ್ಲಿ ನಡೀತಾ ಇದೆ. ನೀವು ನೋಡಬಹುದು ದಿವಾಕರ್ ಭವನ್ ಸೆಕೆಂಡ್ ರೆಸಿಡೆನ್ಸಿ ರೋಡ್ ಬೆಂಗಳೂರಿನಲ್ಲಿ ಈ ನೇಮಕಾತಿ ನಡೀತಾ ಇದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲ್ ಹುದ್ದೆ, ವರ್ಕ್ ಮ್ಯಾನೇಜರ್ ಮೇಲ್ ಹುದ್ದೆ, ಸ್ಪ್ಯಾರರ್ಸ್ ಇನ್ ಚಾರ್ಜ್ ಮೇಲ್ ಹುದ್ದೆ, ಮೆಕ್ಯಾನಿಕಲ್ ಮೇಲ್ ಹುದ್ದೆ ಮತ್ತು ಕಂಪ್ಯೂಟರ್ ಆಪರೇಟರ್ ಹುದ್ದೆ ಕೂಡ ನೇಮಕಾತಿ ಅದಕ್ಕೆ ಫಿಮೇಲ್ ಹುದ್ದೆ. ನಂತರ ಬ್ಯಾಕ್ ಆಫೀಸರ್ ಹುದ್ದೆಗೆ ಇವರು ಫಿಮೇಲ್ ಇವರನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೊಕೇಟೆಡ್ ಹುಬ್ಬಳ್ಳಿ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ನೋಡಬಹುದು ಮಹಾನಾಥ್ ಆಟೋಮೋಟಿವ್ಸ್ ಹುದ್ದೆಗೆ ಇವರು ಒಂದು ಕಂಪನಿ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಸಂಪರ್ಕಿಸಬಹುದು. ಈ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ನೀವು ಪಡೆಯಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.